ಸನಾತನ ವೀರಶೈವ ಧರ್ಮದೊಳಗೆ ಲಿಂಗಧಾರಣೆ ಅನ್ನುವಂಥ ಸಂಸ್ಕಾರ ಇದು ಗರ್ಭದಿಂದಲೇ ಪ್ರಾರಂಭವಾಗುವಂಥ ಸಂಸ್ಕಾರ. ಒಬ್ಬ ತಾಯಿ 8 ತಿಂಗಳ ಗರ್ಭಿಣಿ ಇದ್ದಾಗ ಆ ಗರ್ಭಕ್ಕನೇ ಲಿಂಗವನ್ನು ಧರಿಸಿ ತಾಯಿಯ ಕಿವಿಯ ಮುಖಾಂತರ ಆ ಮಗುವಿಗೆ ಮಂತ್ರೋಪದೇಶವನ್ನು ಮಾಡುವಂಥ ಒಂದು ಪರಂಪರೆ ಇದು ಸನಾತನವಾದ ಪರಂಪರೆ. ಇದೊಂದು ವೈಜ್ಞಾನಿಕವಾದ ಪರಂಪರೆ. ಸಾಮಾನ್ಯವಾಗಿ ಗರ್ಭದಲ್ಲಿ ಬೆಳೆಯುವಂಥ ಮಗು 7 ತಿಂಗಳುಗಳನ್ನು ಪೂರ್ಣ ಮಾಡಿದಾಗ ಅದು ಗರ್ಭದಲ್ಲೇ ಕುಳಿತುಕೊಂಡು ಹೊರಗಿನ ಶಬ್ದವನ್ನು ಕೇಳುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತನ್ನುವಂಥದ್ದು ಇವತ್ತು ವಿಜ್ಞಾನದಿಂದ ಸಿದ್ಧವಾಗಿದೆ. ಸಾಮಾನ್ಯವಾಗಿ 7ನೇ ತಿಂಗಳಲ್ಲಿ ಗರ್ಭದಲ್ಲಿರುವಂಥ ಪ್ರತಿಯೊಂದು ಮಗುವಿಗೆ ತಾನು ಹಿಂದಿನ ಎಷ್ಟು ಜನ್ಮಗಳಲ್ಲಿ ಸುಖ ದುಃಖಗಳನ್ನು ಅನುಭವ ಮಾಡಿರುತ್ತದೆಯೋ ಅದೆಲ್ಲದರ ಸ್ಮೃತಿ ಬರ್ತಾ ಇರುತ್ತೆ. ಇಷ್ಟೇ ಅಲ್ಲ, ಜನ್ಮ ಪಡೆದ ಮೇಲೆ ಎಷ್ಟು ಸುಖ ದುಃಖವನ್ನು ಅನುಭವ ಮಾಡಬೇಕೋ ಅದರದ್ದು ಕೂಡ ಅದಕ್ಕೆ ಪರಿಜ್ಞಾನ ಆಗ್ತಾ ಇದೆ. ಸಾಮಾನ್ಯವಾಗಿ ಜೀವನದೊಳಗೆ ಪ್ರತಿಯೊಬ್ಬ ಮನುಷ್ಯನೂ ದುಃಖವನ್ನು ಹೆಚ್ಚು ಅನುಭವಿಸಿರ್ತಾನೆ. ಆದ್ದರಿಂದ ಹಿಂದಿನ ದುಃಖವನ್ನು ನೆನೆದು ಮುಂದೆ ಅನುಭವಿಸಬೇಕಾಗಿರ್ತಕ್ಕಂಥ ದುಃಖವನ್ನು ನೆನೆಸಿಕೊಂಡು ಆ 8ನೇ ತಿಂಗಳೊಳಗೆ ಮಗುವಿಗೆ ಗರ್ಭದಲ್ಲಿದ್ದು ನಾನು ಹುಟ್ಟಬಾರದು, ನಾನು ಸಾಯಬೇಕು ಅನ್ನುವಂಥ ಒಂದು ಮುಮೂರ್ಷು ಭಾವನ, ಮರ್ತುಮಿಚ್ಛಾ ಭಾವನ ಬರುತ್ತದೆ. ಯಾಕೆಂದರೆ ಹುಟ್ಟಿದ ಮೇಲೆ ದುಃಖವನ್ನೇ ಅನುಭವಿಸಬೇಕಾದ್ದರಿಂದ ಯಾಕೆ ಹುಟ್ಟಬೇಕನ್ನುವಂಥ ಭಾವ ಆ ಮಗುವಿನ ಮನಸ್ಸಿನಲ್ಲಿ ಬರುತ್ತದೆ. ಗರ್ಭದ ಮಗುವಿನ ಮನೋವಿಜ್ಞಾನವನ್ನು ನಮ್ಮ ಆಚಾರ್ಯರು ತಿಳಿದುಕೊಂಡು ಏನು ಮಾಡಿದರು ಅಂತ ಕೇಳಿದರೆ ಆ ಮಗುವಿಗೆ ಧೈರ್ಯವನ್ನು ಕೊಡಬೇಕು. ಕಷ್ಟದಲ್ಲಿದ್ದಾಗ ಧೈರ್ಯವನ್ನು ಕೊಟ್ಟರೆ ಮನುಷ್ಯ ಧೈರ್ಯವಾಗಿ ಮುಂದುವರಿತಾನೆ. ಹಾಗೆ ನೀನು ದುಃಖಕ್ಕಾಗಿ ಅಂಜಬೇಡ, ನಾನು ನಿನಗೆ ಇಷ್ಟಲಿಂಗವನ್ನು ಕೊಡ್ತಾ ಇದ್ದೇನೆ. ಇಷ್ಟಲಿಂಗ ಅಂದರೆ ಎಲ್ಲ ಅನಿಷ್ಟವನ್ನು ದೂರ ಮಾಡುವಂಥ, ಎಲ್ಲ ಇಷ್ಟಾರ್ಥವನ್ನು ಕೊಡುವಂಥ ಲಿಂಗ ಇದು. ಈ ಲಿಂಗವನ್ನು ನೀನು ದೇಹದ ಮೇಲೆ ಸದಾ ಧರಿಸಿಕೊಂಡಿದ್ದರೆ ನಿನ್ನ ಎಲ್ಲ ಕಷ್ಟಗಳು ದೂರ ಆಗ್ತವೆ, ಇಷ್ಟಾರ್ಥ ಪ್ರಾಪ್ತಿಯಾಗತ್ತನ್ನುವಂಥ ಬೋಧೆಯನ್ನು ಮಾಡಿ ತಾಯಿಯ ಗರ್ಭಕ್ಕನೇ ಲಿಂಗವನ್ನು ಧರಿಸ್ತಾರೆ. ಜೊತೆಗೆ ತಾಯಿಯ ಕಿವಿ ಮುಖಾಂತರ ಮಗುವಿಗೆ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡ್ತಾರೆ. ಹೀಗೆ ಗರ್ಭದಲ್ಲಿಯೇ ಲಿಂಗ ಸಂಸ್ಕಾರವನ್ನು, ಮಂತ್ರ ಸಂಸ್ಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ಮಗು ಹುಟ್ಟಿದ ಮೇಲೆ 5ನೇ ದಿವಸಕ್ಕೆ ಆ ತಾಯಿಯೇ ಗರ್ಭಕ್ಕೆ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಪುನಃ ಶುದ್ಧಿ ಮಾಡಿ ಮಗುವಿನ ಕೊರಳಿಗೆ ಕಟ್ತಾ ಇದ್ದಾರೆ. ಮಗು ಚಿಕ್ಕದಂತ ತಿಳ್ಕೊಂಡು 8 ವರ್ಷದವರೆಗೆ ಆ ಮಗುವಿನ ಲಿಂಗ ಪೂಜೆಯನ್ನು ತಾಯಿಯೇ ಮಾಡಬೇಕು. ಮುಂದೆ 8ನೇ ವರ್ಷಕ್ಕೆ ವಿಧಿವತ್ತಾಗಿ ಗುರುಗಳನ್ನು ತಮ್ಮ ಮನೆಗೆ ಕರೆಸಿ ಆಗಲಿ, ಅಥವಾ ಗುರುಗಳ ಮಠಕ್ಕೆ ಹೋಗಿ ಆಗಲಿ, ಅಥವಾ ಸಾಮೂಹಿಕವಾಗಿ ಮಾಡತಕ್ಕಂಥ ದೀಕ್ಷಾ ಸಮಾರಂಭಗಳಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ವಿಧಿವತ್ತಾಗಿ ಲಿಂಗ ದೀಕ್ಷೆಯನ್ನು ಮಾಡಿಸಿ ಆ ಲಿಂಗ ಪೂಜೆಯನ್ನು ಮಾಡುವಂಥ ವಿಧಾನವನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಲಿಂಗ ಪೂಜಾ ವಿಧಾನ ಬಹಳ ಕಠಿಣವಾಗಿರುವಂಥದ್ದಲ್ಲ. ಅದಕ್ಕೆ ಎಲ್ಲಿ ಹೋಗಬೇಕಾದದ್ದು ಇಲ್ಲ. ನಾವಿದ್ದ ಜಾಗದೊಳಗನೆ ಪ್ರಾತಃ ಕಾಲದಲ್ಲಿ ಎದ್ದ ಮೇಲೆ
ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ತೀರಿಸಿಕೊಂಡು ಒಂದು ಆಸನದ ಮೇಲೆ ಕುಳಿತು ಪೂರ್ವ ದಿಕ್ಕಾಗಲಿ ಅಥವಾ ಉತ್ತರ ದಿಕ್ಕಾಗಲಿ ಮುಖ ಮಾಡಿಕೊಂಡು ಕುಳಿತುಕೊಂಡು ತನ್ನ ದೇಹದ ಎಲ್ಲ ಅವಯವಗಳಿಗೆ ತ್ರಿಪುಂಡ್ರ ಭಸ್ಮವನ್ನು ಧರಿಸಿಕೊಂಡು ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ತನ್ನ ಎಡಹಸ್ತ ಪೀಠದಲ್ಲಿ ಇರಿಸಿಕೊಂಡು ಅದಕ್ಕೆ ಜಲಾಭಿಷೇಕ, ದುಗ್ಧಾಭಿಷೇಕ, ಪುನಃ ಜಲಾಭಿಷೇಕವನ್ನು ಮಾಡಿ ಸ್ವಚ್ಛವಾಗಿ ಒರೆಸಿ ಅದಕ್ಕೆ ತ್ರಿಪುಂಡ್ರವನ್ನು ಧರಿಸಿ ಒಂದು ಬಿಲ್ಲು ಪತ್ರವನ್ನಾಗಲಿ ಒಂದು ಪುಷ್ಪವನ್ನಾಗಲಿ ಧರಿಸಿ ಆ ಲಿಂಗವನ್ನು ನಮ್ಮ ನೇತ್ರಕ್ಕೆ ಒಂದು ಸಮಾನವಾಗಿ ಹಿಡ್ಕೊಂಡು ಗುರು ಕೊಟ್ಟಿರ್ತಕ್ಕಂಥ ಪಂಚಾಕ್ಷರ ಮಹಾಮಂತ್ರವನ್ನು 108 ಸಾರಿ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ನಾವು ಜಪ ಮಾಡಿದರೆ ಒಂದು ದಿವಸದ ಪೂಜೆ ಮುಗೀತದೆ. ಇಷ್ಟು ಪೂಜೆಯನ್ನು ಮಾಡಲಿಕ್ಕೆ ನಾವು ಭಾಳ ಆದರೆ ಒಂದು 5 ನಿಮಿಷ 10 ನಿಮಿಷ ಬೇಕು. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ದಿನಾಲು 10 ನಿಮಿಷ ಆ ಇಷ್ಟಲಿಂಗ ಪೂಜೆಗೆ ಕೊಡಮಾಡಿದರೆ ನಮ್ಮ ಎಲ್ಲ ಅನಿಷ್ಟಗಳು ದೂರ ಆಗ್ತವೆ, ನಮ್ಮ ಇಷ್ಟಾರ್ಥವನ್ನು ಪಡ್ಕೊತೀವಿ. ಯಾರು ದಿನಾಲು ಬೆಳಗ್ಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿ ತಮ್ಮ ಉದ್ಯೋಗಾದಿಗಳಿಗೆ ಹೋಗ್ತಾರೋ ಅವರು ತಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು, ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಈ ಲಿಂಗಧಾರಣ, ಲಿಂಗ ಪೂಜೆ ಅನ್ನುವಂಥದ್ದು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಬ್ರಹ್ಮ ವಿಷ್ಣುವಾದಯೋ ದೇವ ಮುನಯೋ ಗೌತಮಾದಯ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೆ ವಿಶೇಷತಃ. ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು ಕೂಡ ಈ ಲಿಂಗವನ್ನು ಜಗದ್ಗುರು ಪಂಚಾಚಾರ್ಯರಿಂದ ಪಡ್ಕೊಂಡು ಅವರು ಯಾವಾಗಲೂ ತಮ್ಮ ಮಸ್ತಕದ ಮೇಲೆ ಧರಿಸಿಕೊಂಡಿರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅನೇಕ ವಿಷ್ಣು ವಿಗ್ರಹಗಳಲ್ಲಿ, ರಾಮನ ವಿಗ್ರಹಗಳ ಮಸ್ತಕದಲ್ಲಿ, ಬ್ರಹ್ಮನ ಮಸ್ತಕದಲ್ಲಿ ಲಿಂಗ ಇರೋದನ್ನು ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೇವೆ. ಹೀಗೆ ಲಿಂಗಧಾರಣ ಅನ್ನುವಂಥದ್ದು ಕೇವಲ ವೀರಶೈವರಿಗೆ ಅಷ್ಟೇ ಅಲ್ಲ, ಮನುಕುಲದ ಎಲ್ಲ ಜಾತಿಯವರು ಕೂಡ ಲಿಂಗ ದೀಕ್ಷೆಯನ್ನು ಮಾಡ್ಕೋಬೋದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ ಅನ್ನುವಂಥ ಎಲ್ಲ ಭೇದ ಭಾವವನ್ನು ಮರೆತು ಪ್ರತಿಯೊಬ್ಬರು ಲಿಂಗ ದೀಕ್ಷೆಯನ್ನು ಮಾಡಿಕೊಳ್ಳುವಂಥ ಹಕ್ಕನ್ನು ಜಗದ್ಗುರು ಪಂಚಾಚಾರ್ಯರು ಮನುಕುಲಕ್ಕೆ ಕೊಟ್ಟಿದ್ದಾರೆ. ಈ ಲಿಂಗ ದೀಕ್ಷೆಯಿಂದ ಏನು ಮಾಡ್ತಾರಂದ್ರೆ ನಮ್ಮಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು, ಜಾತಿಗತವಾದ ಭೇದ ಇರ್ಬೋದು, ವರ್ಣಗತವಾದ ಭೇದ ಇರ್ಬೋದು, ಆಶ್ರಮಗತವಾದ ಭೇದ ಇರ್ಬೋದು, ಭಾಷಾ ಪ್ರಾಂತಗತವಾದ ಭೇದ ಇರ್ಬೋದು, ಇವೆಲ್ಲವನ್ನು ದೂರ ಮಾಡಿ ಮಾನವರೆಲ್ಲರೂ ಒಂದು ಅನ್ನುವಂಥ ಐಕ್ಯ ಭಾವನೆ ಮೂಡಿಸಲಿಕ್ಕೆ ಈ ಲಿಂಗ ದೀಕ್ಷೆ, ಲಿಂಗಧಾರಣೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವೀರಶೈವರ ಎಲ್ಲ ಒಳಪಂಗಡದವರು, ವಿಶೇಷವಾಗಿ ಜಂಗಮರು ಅವಶ್ಯವಾಗಿ ಲಿಂಗ ದೀಕ್ಷೆಯನ್ನು ಮಾಡ್ಕೋಬೇಕು. ಈಗಾಗಲೇ ಕಾಶಿ ಜಗದ್ಗುರುವರು ಅನೇಕ ಶಿವಾಚಾರ್ಯರನ್ನು ಕರ್ಕೊಂಡು ಎಲ್ಲ ಪ್ರಾಂತಗಳಲ್ಲಿ ಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ತಮಿಳುನಾಡಿನೊಳಗೆ ಮಧುರೈ ಮತ್ತು ಕೊಯಮತ್ತೂರಿನಲ್ಲಿ, ಚೆನ್ನೈನಲ್ಲಿ ಬೃಹತ್ ಪ್ರಮಾಣದ ಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಒಂದು ಸಮಸ್ಯೆ, ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿರ್ತಕ್ಕಂಥ ಜಂಗಮರು ಲಿಂಗವನ್ನು ಧರಿಸಿಕೊಳ್ಳಲಿಕ್ಕೆ ಸ್ವಲ್ಪ ಅಂಜುತ್ತಾರೆ. ಯಾಕೆ ಅಂದರೆ ಅವರ ಆಹಾರ ವಿಹಾರಗಳು ಅವರಿಗೆ ಅಡ್ಡಿ ಬರ್ತಾ ಇದೆ. ಒಂದು ದೃಷ್ಟಿಯಿಂದ ಶಾಕಾಹಾರ ಅನ್ನುವಂಥದ್ದು ಸರ್ವಶ್ರೇಷ್ಠವಾಗಿರುವಂಥದ್ದು. ಇವತ್ತು ಮಾಂಸಾಹಾರ ಮಾಡ್ತಕ್ಕಂಥ ಅನೇಕ ಜನರು ಕೂಡ ಆರೋಗ್ಯದ ದೃಷ್ಟಿಯಿಂದ ಶಾಕಾಹಾರವೇ ಶ್ರೇಷ್ಠ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಒಂದು ಅರ್ಥದೊಳಗೆ ಯಾವ ಪ್ರಾಣಿಗಳು
ತುಟಿಯಿಂದ ನೀರು ಕುಡಿತಾವು ಅವೆಲ್ಲವೂ ಶಾಕಾಹಾರಿ ಪ್ರಾಣಿಗಳು. ನಾಲಿಗೆಯಿಂದ ನೀರು ಕುಡಿತಕ್ಕಂಥ ಎಲ್ಲ ಪ್ರಾಣಿಗಳು ಮಾಂಸಾಹಾರಿಗಳು. ಉದಾಹರಣಾರ್ಥವಾಗಿ ಆಕಳು ತುಟಿಯಿಂದ ನೀರು ಕುಡಿತದೆ, ಅದು ಶಾಕಾಹಾರಿ ಇರ್ತದೆ. ಮನುಷ್ಯನು ಕೂಡ ತುಟಿಯಿಂದ ನೀರು ಕುಡಿತಾನೆ ಹೊರತಾಗಿ ನಾಲಿಗೆಯಿಂದ ನೆಕ್ಕಿ ನೀರು ಕುಡಿಯಲ್ಲ. ಆದ ಕಾರಣ ಮನುಷ್ಯನ ಆಹಾರ ಸ್ವಾಭಾವಿಕವಾಗಿ ಶಾಕಾಹಾರವೇ ಆಗಿರೋದ್ರಿಂದ ತಮಿಳುನಾಡಿನ ಎಲ್ಲ ವೀರಶೈವರು ಜಂಗಮರು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡು ಎಲ್ಲರೂ ಶುದ್ಧ ಶಾಕಾಹಾರಿಗಳಾಗಿ ಲಿಂಗಧಾರಿಗಳಾಗಿ ಶಿವನನ್ನು ಪೂಜೆ ಮಾಡಿದರೆ ಶಿವನ ಕೃಪೆಯನ್ನು ನೀವೆಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಶಿವನ ಜೊತೆಗೆ ಇರುವಂಥ ಯೋಗ. ಗುಡಿಗೆ ಹೋಗಿ ಶಿವನ ಪೂಜೆ ಮಾಡೋದು ಬೇರೆ, ದೇಹವನ್ನೇ ಗುಡಿಯನ್ನಾಗಿ ಮಾಡಿಕೊಂಡು ಯಾವಾಗಲೂ ಶಿವನ ಜೊತೆಗಿರುವಂಥ ಯೋಗ ಅದು ವೀರಶೈವರಿಗೆ, ಲಿಂಗಾಯತರಿಗೆ, ಜಂಗಮರಿಗೆ ಪ್ರಾಪ್ತವಾಗಿರೋದ್ರಿಂದ ಅದನ್ನು ಪ್ರತಿಯೊಬ್ಬರೂ ಕೂಡ ನಿಷ್ಠೆಯಿಂದ ಪರಿಪಾಲನೆ ಮಾಡಿ ಲಿಂಗ ದೀಕ್ಷೆಯನ್ನು, ಲಿಂಗಧಾರಣೆಯನ್ನು ಮಾಡ್ಕೋಬೇಕು. ಬೇರೆ ಬೇರೆ ಭಾಗದ ಜನರು ಲಿಂಗ ದೀಕ್ಷೆಗೆ ಅಪೇಕ್ಷೆ ಪಟ್ಟರೆ ಜಗದ್ಗುರುವರು ಶಿವಾಚಾರ್ಯನ ಕರೆದುಕೊಂಡು ಬಂದು ನಿಮಗೆಲ್ಲ ಲಿಂಗ ದೀಕ್ಷೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ತಮಿಳುನಾಡಿನಲ್ಲಿ ರಾಮೇಶ್ವರದಲ್ಲಿ ಮಠವನ್ನು ಮಾಡುವ ಉದ್ದೇಶ ತಮಿಳುನಾಡಿನ ಎಲ್ಲರಿಗೂ, ಜಂಗಮರನ್ನೇ ಮೊದಲು ಮಾಡಿಕೊಂಡು ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಮಾಡಿಸುವಂಥದ್ದು ನಮ್ಮ ಉದ್ದೇಶವಾಗಿರೋದ್ರಿಂದ ಆ ಉದ್ದೇಶ ಸಫಲತೆಗಾಗಿ ನೀವೆಲ್ಲ ಸಹಕರಿಸಬೇಕನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡ್ತಾ ಇದ್ದೇವೆ.